ನಾರಾಯಣ ನಾರಾಯಣ, ನಾ ಬಂದ ಕಾರ್ಯವು ಸಾರ್ಥಕವಾಯಿತು. ನಾರಾಯಣ ನಾರಾಯಣ. ಸಭೆಯಲ್ಲಿ ಆ ಸತ್ಯಪಾಲನ ಸತ್ಯವನ್ನು ಕೆಡಿಸುತ್ತೇನೆಂದು ವಸಿಷ್ಠರೊಡನೆ ಶನಿದೇವರು ಪಂಥವನ್ನು ಮಾಡಿಕೊಂಡು ಹೋದರು. ಮುಂದೇನಾಗುವುದೋ ನೋಡುವೆನು. ನಾರಾಯಣ ನಾರಾಯಣ.
ನಾರದರು ವಸಿಷ್ಠರು ಹೇಳಿದಂತೆಯೇ ಈ ಸತ್ಯಪಾಲನು ಸತ್ಯವಂತನು ಎಂಬುದರಲ್ಲಿ ಸಂಶಯವೇ ಇಲ್ಲ. ಇಂದು ಮುಂದು ಯೋಚಿಸದೆ ದುಡುಕಿ ವಸಿಷ್ಠರೊಡನೆ ಪಂಥವನ್ನು ಮಾಡಿಕೊಂಡು ಬಂದು ಇಂದಿಗೆ 12 ವರ್ಷಗಳಾಯಿತು. ಅಂದಿನಿಂದ ಇಂದಿನವರೆಗೂ ಈ ಸತ್ಯಪಾಲನ ಬಾಗಿಲು ಕಾಯುವ ಗುಲಾಮನಂತಿರಬೇಕಾಯಿತಲ್ಲ. ಯಾವುದಾದ್ರೂ ದೋಷಾಸ್ಪದವಿಲ್ಲದೆ ಬಲಾತ್ಕಾರವಾಗಿ ಅವನ ರಾಶಿಯನ್ನು ನಾನು ಸೇರಿದರೆ ಆ ದೋಷವು ನನಗೆ ಬರುವುದು. ಏನು ಮಾಡಲಿ? ಹಿಂದಕ್ಕೆ ಹೋದರೆ ದೇವಸಭೆಯಲ್ಲಿ ಶಬ್ದಭ್ರಷ್ಟನಾಗಿ ಅವಮಾನವಾಗುವುದು. ಇಲ್ಲೆಯೇ ನಿಂತಿದ್ದರೆ ಕಾರ್ಯವನ್ನು ಸಾಧಿಸಲಾಗದೆ ರಾಜಪಾಲಕನಂತಿರಬೇಕಾಯಿತಲ್ಲ. ಒಳ್ಳೆ ಉಭಯ ಸಂಕಟಕ್ಕೆ ತಂದೊಡ್ಡಿಕೊಂಡನಲ್ಲ. ಇರಲಿ, ಇನ್ನೇನಾದರೂ ರಾಜ್ಯಸಭೆಯಲ್ಲಿ ಸಂಧಿ ದೊರಕುವುದೇನೋ ನೋಡುವೆನು. ಬಲಂಬಲರೆಯನಗೆ ಜೈ ಬಲಂಬಲರೆಯನಗೆ ಸಮಾನರಾರ್ಯರು ಎನ್ನೆಯ ಸಮಾನರಾರ್ಯರು ಎನಗೆ ಸಮಾನರಾರ್ಯರೈ. ಬಲಂಬಲರೆಯನಗೆ ಜೈ ಬಲಂಬಲರೆಯನಗೆ ಸಮಾನರಾರ್ಯರು ಎನ್ನೆಯ ಸಮಾನರಾರ್ಯರು ಎನಗೆ ಸಮಾನರಾರ್ಯರೈ. ನರಕನ್ನಿಯನ್ನು ಬಿಡಿತ ಮುನ್ನ ಕಾಡಿಸಿ ಕಡಿಸಿದ ಸತ್ಯವನ್ನು ನರಕನ್ನಿಯನ್ನು ಬಿಡಿಯುತ್ತ ಮುನ್ನ ಕಾಡಿಸಿ ಕಡಿಸಿದ ಸತ್ಯವನ್ನು ಬಲಾಂಬಲರೆಯನೆಗೆ ಜೈ ಬಲಾಂಬಲರೆಯನೆಗೆ ಸಮಾನರಾರ್ಯರು ಎನ್ನೆಯ ಸಮಾನರಾರ್ಯರು ಎನಗೆ ಸಮಾನರಾರ್ಯರೇ. ನಾರಾಯಣ ನಾರಾಯಣ. ಕಲಹದ ಬೀಜವನು ಸತ್ಯವ ಬೆಳೆದಲು ಲೋಕದಲ್ಲಿ. ನಾರಾಯಣ ನಾರಾಯಣ. ಕಲಹದ ಬೀಜವನು ಸತ್ಯವ ಬೆಳೆದಲು ಲೋಕದಲ್ಲಿ. ಸತ್ಯ ಪಾಲನ ಸತ್ಯವು ಜಗಲಿ. ನಾರಾಯಣ ನಾರಾಯಣ. ಸತ್ಯ ಪಾಲನ ಸತ್ಯವು ಜಗಲಿ. ಲೋಕಿಯ ತೆರದಿ ಬೆಳಗುವುದು. ಕಲಹದ ಬೀಜವನು ಸತ್ಯವ ಬೆಳಗಲು ಲೋಕದಲ್ಲಿ. ನಾರಾಯಣ ನಾರಾಯಣ. ಮಾಡಿದರಂತು ಶಪಥವನು ವಸಿಷ್ಠ ಶನಿಯರ ಕೋಪದಲ್ಲಿ. ನಾರಾಯಣ ನಾರಾಯಣ. ಮಾಡಿದರಂತು ಶಪಥವನು ವಸಿಷ್ಠ ಶನಿಯರ ಕೋಪದಲ್ಲಿ. ನೋಡುವೆ ನಿವರ ಪಂಥವನು. ನಾರಾಯಣ ನಾರಾಯಣ. ನೋಡುವೆ ನಿವರ ಪಂಥವನು. ಹಾಡುವೆ ಮುನ್ನ ಹರಿನಾಮವನು. ಬಿತ್ತಿದೆ ಕಲಹದ ಬೀಜವನು ಸತ್ಯವ ಬೆಳಗಲು ಲೋಕದಲ್ಲಿ. ಲೋಕದಲ್ಲಿ ಲೋಕದಲ್ಲಿ. ನಾರಾಯಣ ನಾರಾಯಣ. ಶನಿದೇವರು ಇಂದು ಮುಂದು ಯೋಚಿಸದೆ ವಸಿಷ್ಠರೊಡನೆ ಪಂಥವನ್ನು ಮಾಡಿಕೊಂಡು ಬಂದು ಇಲ್ಲಿಗೆ 12 ವರ್ಷಗಳಾದವು. ಈ 12 ವರ್ಷಗಳಲ್ಲಿ ಆ ಸತ್ಯಪಾಲನಲ್ಲಿ ಒಂದು ಎಳ್ಳು ಮನೆಯಷ್ಟು ದೋಷವು ಕಾಣದೆ ಆತನ ರಾಜದ್ವಾರದಲ್ಲಿ ದ್ವಾರ ಬಾಗಿಲಿನ ಪಾಲಕನ ಗುಲಾಮನಂತೆ ಕಾಯುತ್ತಿರುವನು. ಮುಂದೇನಾಗುವುದೋ ನೋಡುವೆನು. ನಾರಾಯಣ ನಾರಾಯಣ. ಶ್ರೀ ಶ್ರೀಧರ ಧರಣೀವರ ಕರುಣಾಕರ ಹರಿಯಾಲಾಗದು ನಿನ್ನ ಲೀಲಾ ವಿಲಾಸವ. ಶ್ರೀಧರ ಧರಣೀವರ. ನಾರಾಯಣ ನಾರಾಯಣ.
ಶ್ರೀಧರ ಧರಣೀವರ ಕರುಣಾಕರ ಹರಿಯಲಾಗದು ನಿನ್ನ ಲೀಲಾ ವಿಲಾಸವ ಶ್ರೀಧರ ಧರಣೀವರ ನಾರಾಯಣ ನಾರಾಯಣ ಮುನಿಜನ ಮಾನಸ ಮಹಿಮಾಂತರಂಗ ಮುನಿಜನ ಮಾನಸ ಮಹಿಮಾಂತರಂಗ ದಾನವ ಕುಲಹರಣ ನಾರಾಯಣ ನಾರಾಯಣ ದಾನವ ಕುಲಹರಣ ದೀನ ಜನೋದ್ಧಾರಿ ನಾನಾವತಾರಿ ನಾರಾಯಣ ನಾರಾಯಣ ದೀನ ಜನೋದ್ಧಾರಿ ನಾನಾವತಾರಿ ಪ್ರಭುವೇ ನಿರಲೀಲೆ ಶ್ರೀಧರ ಧರಣೀವರ ಕರುಣಾಕರ ಹರಿಯಲಾಗದು ನಿನ್ನ ಲೀಲಾ ವಿಲಾಸವ ಶ್ರೀಧರ ಧರಣೀವರ ನಾರಾಯಣ ನಾರಾಯಣ ಮಹಾರಾಜರು ಬರುತ್ತಿರುವರು. ರಾಜಾದಿರಾಜ ರಾಜಮಾರ್ತಾಂಡ ಕಳಿಂಗ ರಾಜದ ಹರಸ ಸತ್ಯವ್ರತ ಮಹಾರಾಜರಿಗೆ ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ವರಧರ್ಮ ಪ್ರಭುವೆಂದೆನಿಸುತ್ತೆ ವರಧರ್ಮ ಪ್ರಭುವೆಂದೆನಿಸುತ್ತೆ ಅವನಿಯೋ ಮೆರೆಸಿದೆ ಜಯದಿ ವಸುದೆಯೊಳು ಅಸಮ ಪ್ರಭಾವನೆಂದೆನಿಸಿ ವಸುದೆಯೋ ಅಸಮ ಪ್ರಭಾವನೆಂದೆನಿಸಿ ಚಿತಿಪತಿ ಎನಿಸಿದೆ ಶ್ರೀಹರಿಯ ದಯದಿ ಆ ಆ ಜಯ ಜಯವೆಂದು ಸಾರಿ ಮೆರೆಯುವ ಕಳಿಂಗ ನಗರವೇ ಏ ಏ ಜಯ ಜಯವೆಂದು ಸಾರಿ ಮೆರೆಯುವ ಕಳಿಂಗಾಪುರವಂ ಪರಿಪಾಲಿಪ ಈ ಗೋವಿಂದ ವರ್ಮ ಸುಕುಮಾರಗೆ ಈ ಗೋವಿಂದ ವರ್ಮ ಸುಕುಮಾರಗೆ ಅದಾರು ಸಾಟಿ ಈ ಮಂತ್ರಿ ಸೈನ್ಯಾಧೀಶರೇ, ಸಾರ ಸಂತೋಷದಿ ಸಾರಿ ಮೇರೆಯುತಿಹ ಮಂತ್ರಿ ಜಯಕಾರ ಪೇಳೈ. ಮಹಾಮಂತ್ರಿ ಸಾರ ಸಂತೋಷದಿ ಸಾರಿ ಮೇರೆಯುತಿಹ ಮಂತ್ರಿ ಜಯಕಾರ ಪೇಳೈ.
ನಮ್ಮ ಪುರದ ಪ್ರಜೆಗಳು ಕ್ಷೇಮದಿಂದಿರುವರೆ ಮಂತ್ರಿ ಶೇಖರ ಪೇಳೈ. ಮಹಾಮಂತ್ರಿ, ಶ್ರೀಹರಿಯ ಕರುಣದಿ ಈ ನಮ್ಮ ಪ್ರಜೆಗಳು ಸತ್ಯಕೀರ್ತಿ. ಶ್ರೀಹರಿಯ ಕರುಣದಿ ಈ ನಮ್ಮ ಪ್ರಜೆಗಳು ಸೌಖ್ಯದಿಂದಿರುವರೆ ನಮ್ಮಯ ಪ್ರಜೆಗಳು ಮಂತ್ರಿ ಶೇಖರ ಪೇಳೈ. ನಮ್ಮ ಪುರದ ಪ್ರಜೆಗಳು ಕ್ಷೇಮದಿಂದಿರುವರೆ ಮಂತ್ರಿ ಶೇಖರ ಪೇಳೈ. ಮಹಾಮಂತ್ರೀಶ್ವರನಾದ ಸತ್ಯಕೀರ್ತಿ, ಮಹಾರಾಜ, ನಮ್ಮ ಕಳಿಂಗ ರಾಜ್ಯದಲ್ಲಿ ಮಳೆಯು ಕಾಲಕ್ಕೆ ತಕ್ಕ ಹಾಗೆ ನಡೆಸಿ ಬೆಳೆಗಳು ಫಲಿಸಿ ಪ್ರಜೆಗಳೆಲ್ಲ ನಮ್ಮ ಆಜ್ಞೆಯಂತೆ ಆ ಶ್ರೀಹರಿಯ ಕೃಪೆಯಿಂದ ದಾನ ಧರ್ಮಾದಿಗಳನ್ನು ಮಾಡುತ್ತಾ ಧರ್ಮವಂತರಾಗಿರುವರೆ. ಜ್ಞಾಪಿಸುವೆನು ಮಹಾರಾಜ. ಜಯ ರಾಜ ಗುಣ ಭೋಜ ಜವಾಬೇಳೆ ಮಹಾರಾಜ. ಮಹಾರಾಜ, ಸತ್ಯಕೀರ್ತಿ, ಬಹಳ ಸಂತೋಷ. ಜಯ ರಾಜ ಗುಣ ಭೋಜ ಜವಾಬೇಳೆ ಮಹಾರಾಜ. ನಿಜದಿ ಧರ್ಮವ ಬಿಡದ ಪ್ರಜೆಗಳು. ಮಹಾರಾಜ, ಬಹಳ ಸಂತೋಷ. ನಿಜದಿ ಧರ್ಮವ ಬಿಡದ ಪ್ರಜೆಗಳು ದೇಹರು ರಾಜ. ಜಯ ರಾಜ ಗುಣ ಭೋಜ ಜವಾಬೇಳೆ ಮಹಾರಾಜ. ಮಹಾರಾಜ, ಸತ್ಯಕೀರ್ತಿ, ಬಹಳ ಸಂತೋಷ. ಬೆಳೆಯು ನಡೆಸುತ್ತ ಬೆಳೆಯು ಫಲಿಸುತ್ತ. ಮಹಾರಾಜ, ಮಹಾಮಂತ್ರಿ, ಮಳೆಯು ನಡೆಸುತ್ತ ಬೆಳೆಯು ಫಲಿಸುತ್ತ ಇಳೆಯೋಳೆಲ್ಲ ಸೌಖ್ಯ ನೀರುತ್ತ. ಮಹಾರಾಜ, ಮಹಾಮಂತ್ರಿ, ಮಳೆಯು ನಡೆಸುತ್ತ ಬೆಳೆಯು ಫಲಿಸುತ್ತ ಇಳೆಯೋಳೆಲ್ಲ ಸೌಖ್ಯ ನೀರುತ್ತ. ನೆಲೆಸಿ ಇರುತ್ತ ಪ್ರಜೆಗಳೆಲ್ಲರೂ. ಮಹಾರಾಜ, ಬಹಳ ಸಂತೋಷ. ನೆಲೆಸಿ ಇರುತ್ತ ಪ್ರಜೆಗಳೆಲ್ಲರೂ ನಮ್ರತೆಯಿಂದಿಹರು ರಾಜ. ಜಯ ರಾಜ ಗುಣ ಭೋಜ ಜವಾಬೇಳೆ ಮಹಾರಾಜ. ಮಹಾರಾಜ, ಮಹಾಮಂತ್ರಿ, ಸತ್ಯ ಮೂರ್ತಿಯು ಧರ್ಮ ಮೂರ್ತಿಯು ಕೀರ್ತಿವಂತರು ಎಂತೆನಿಸಿರುವ ತಮ್ಮಂತವರ ಆಳ್ವಿಕೆಯಲ್ಲಿ ಸಕಾಲಕ್ಕೆ ಮಳೆಗಳು ಆಗುತ್ತಾ ಹೇರಳವಾಗಿ ಬೆಳೆಗಳು ಫಲಿಸುತ್ತಾ ರಾಜ್ಯದ ಜನಗಳೆಲ್ಲರೂ ದಾನ ಧರ್ಮ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ಬಲು ಸಂತೋಷದಿಂದಿರೋರು. ಮಹಾರಾಜ, ಬಹಳ ಸಂತೋಷ. ನಿನ್ನಂತಹ ನೀತಿವಂತನು ರಾಷ್ಟ್ರಭಕ್ತನು ಮೇಧಾವಿಯಾಗಿರುವ ಮಂತ್ರಿಯು ನಮ್ಮ ರಾಜ್ಯದಲ್ಲಿರುವಾಗ ನಮ್ಮ ರಾಜ್ಯಕ್ಕೆ ಕುಂದು ಕೊರತೆ ಎಂದರೇನು? ಬಹಳ ಸಂತೋಷ. ನಿನ್ನ ಪೀಠವನ್ನು ಅಲಂಕರಿಸು. ಅಪ್ಪಣೆ ಮಹಾರಾಜ. ವೀರಕೇಸರಿ, ಮಹಾಪ್ರಭು. ಅರಹೋ ಬೇಗನೆ ವೀರಕೇಸರಿಯೇ, ಅರಹೋ ಬೇಗನೆ ವೀರಕೇಸರಿಯೇ, ಅರಹೋ ಬೇಗನೆ ವೀರಕೇಸರಿ. ಅರಹೋ ಬೇಗನೆ ವೀರಕೇಸರಿಯೇ, ಅರಹೋ ಬೇಗನೆ ವೀರಕೇಸರಿಯೇ, ಅರಹೋ ಬೇಗನೆ. ಎತ್ತ ನೋಡಲ ಮಗೆ ಶತ್ರುಗಳಿಲ್ಲದೆ ವೀರಕೇಸರಿ.
ನೋಡಲೆಮಗೆ ಶತ್ರುಗಳಿಲ್ಲದೆ ವರ್ತಿಸುತ್ತಲಿಹರೆ ನಮ್ಮ ಸೈನ್ಯ ಭಟರು ವರ್ತಿಸುತ್ತಲಿಹರೆ ನಮ್ಮ ಸೈನ್ಯ ಭಟರು ಅರಹೋ ಬೇಗನೆ ವೀರ ಕೇಸರಿಯೇ ಅರಹೋ ಬೇಗನೆ ವೀರ ಕೇಸರಿಯೇ ಅರಹೋ ಬೇಗನೆ ಪರಾಕ್ರಮಿಯಾದ ವೀರಕೇಸರಿ ಮಹಾಪ್ರಭು ನಮ್ಮ ಸೈನ್ಯದ ವೀರ ಯೋಧರು ನಿನ್ನಾಜ್ಞೆಯಂತೆ ವರ್ತಿಸುತ್ತಾ ನಮ್ಮ ರಾಜ್ಯದೊಳಗೆ ಶತ್ರುಗಳ ಪ್ರವೇಶವಿಲ್ಲದಂತೆ ಮಾಡಿರುವರೇ ವಿಜ್ಞಾಪಿಸೋಣ ಮಹಾಪ್ರಭು. ಮಹಾಪ್ರಭು ವೀರಕೇಸರಿ ಶತ್ರುಗಳ ಕೊತ್ತ ಮಹಾಪ್ರಭು ಸೈನ್ಯಾಧಿಪತಿ ಹತ್ತರಗೊಳಿಸಿದವರು ನಮ್ಮ ಸೈನ್ಯ ಭಟರು ಮಹಾಪ್ರಭು. ವೀರಕೇಸರಿ ಭೂಪತಿಯೆಲ್ಲ ನಿಂತೈ ನಾವು ಬೇಳಿವರಿಗ ಭೂಪತಿಯೆಲ್ಲ ನಿಂತೈ ಮಹಾಪ್ರಭು. ವೀರಕೇಸರಿ ಭೂಪತಿಯೆಲ್ಲ ನಿಂತೈ ನಾವು ಬೇಳಿವರಿಗ ಭೂಪತಿಯೆಲ್ಲ ನಿಂತೈ ಮಹಾಪ್ರಭು. ಬಹಳ ಸಂತೋಷ. ಶತ್ರುವಂಶದ ಶತ್ರುರಾಜರು ದಾತ್ರೆಗೆ ಬರಲಿದ್ದಾರೆ. ಭೂಪತಿಯೆಲ್ಲ ನಿಂತೈ ಆ ಬೇಳವರಿಗ ಭೂಪತಿ ನಿಂತೈ. ಹೆಣ್ಣು ಭೂತಗಳಿಗೆ ಉಳ್ಳಲಿಕ್ಕಿದೆ ಶಾಂತವಾದರು ದರವಳೆಗೆ ಭೂಪತಿಯೆಲ್ಲ ನಿಂತೈ ಆ ಬೇಳವರಿ ಭೂಪತಿಯೆಲ್ಲ ನಿಂತೈ ಮಹಾಪ್ರಭು. ವೀರಕೇಸರಿ ನಮ್ಮ ಸೈನಿಕರು ಶತ್ರುಗಳೇ ಹೋರಾಡಿ ಅವರನ್ನು ಸೋಲಿಸಿ ಕಪ್ಪು ಕಾಣಿಕೆಗಳನ್ನು ತರುತ್ತಿರುವ ಮತ್ತೇನಪ್ಪಣೆ. ಬಹಳ ಸಂತೋಷ ಮಹಾಮಂತ್ರಿ ಸೈನ್ಯಾಧಿಪತಿ. ಭಲರೆ ನಿಮ್ಮ ನುಡಿಗೆ ನಲಿವೆ ನಾನೀಗ. ಮಹಾಮಂತ್ರಿ ಸೈನ್ಯಾಧಿಪತಿ ಭಲರೆ ನಿಮ್ಮ ನುಡಿಗೆ ನಲಿವೆ ನಾನೀಗ. ಮಹಾಮಂತ್ರಿ ಸಕಲ ಯುಕ್ತಿ ತಂತ್ರನಾದ ಸಕಲ ಯುಕ್ತಿ ತಂತ್ರನಾದ ಮಂತ್ರಿಯೇ ನಿನ್ನ ನುಡಿಗೆ ಭಲರೆ ನಿಮ್ಮ ನುಡಿಗೆ ನಲಿವೆ ನಾನೀಗ. ಸೈನ್ಯಾಧಿಪತಿ ಅಸಮ ಸಾಹಸ ಶೂರನಾದ ಅಸಮ ಸಾಹಸ ಶೂರನಾದ ದಳಪತಿಯೇ ನಿನ್ನ ಕಾರ್ಯಕ್ಕೆ ಬಲರೆ ನಿಮ್ಮ ನುಡಿಗೆ ನಲಿವೆ ನಾನೀಗ. ಸಕಲ ಯುಕ್ತಿವಂತನಾದ ಮಂತ್ರಿಯನ್ನು ಸಮರ ಸನ್ನಹ ಮರ್ಮವನ್ನರಿದಿರುವ ಸೈನ್ಯಾಧಿಪತಿಯನ್ನು ಪಡೆದಿರುವ ನಾನು ಮತ್ತು ನನ್ನ ರಾಜ್ಯದ ಪ್ರಜೆಗಳೇ ಧನ್ಯರು. ಬಹಳ ಸಂತೋಷ. ನಿಮ್ಮ ಪೀಠವನ್ನು ಅಲಂಕರಿಸಿ. ಮಹಾಪ್ರಭು ಮತ್ತೊಂದು ವಿಚಾರ ಬಂದಿರುವುದಲ್ಲ, ಏನದು? ಈಕೆ 18 ಬಾರಿ ಯುದ್ಧಕ್ಕೆ ಬಂದು ಸೋತು ಗೆಲ್ಲಲಾರದೆ ಓಡಿ ಹೋಗಿರುವ ಆ ನಮ್ಮ ಶತ್ರುವಾದ ಮದ್ರ ದೇಶದ ಪತಿಯು
ಪುನಃ ನಮ್ಮ ಕಳಿಂಗದ ರಾಜ್ಯದ ಮೇಲೆ ಯುದ್ಧಕ್ಕೆ ಬರಲು ಸೈನ್ಯವನ್ನು ಸೇರಿಸುತ್ತಿರುವಂತೆ ಈ ವಿಚಾರ ನಮ್ಮ ಗೂಢಾಚಾರ ತಿಳಿಸಿದರು ಮಹಾಪ್ರಭು. ಏನು ಹೀಗೆ 18 ಬಾರಿ ನಮ್ಮ ರಾಜ್ಯದ ಮೇಲೆ ದಂಡೆತ್ತಿ ಬಂದು ಯುದ್ಧದಲ್ಲಿ ಅಪಜಯವನ್ನು ಹೊಂದಿ ಓಡಿ ಹೋಗಿ ಈಗ ಪುನಃ ನಮ್ಮ ರಾಜ್ಯದ ಮೇಲೆ ಯುದ್ಧ ಸನ್ನದ್ಧತೆಗೆ ಸೈನ್ಯವನ್ನು ಶೇಖರಿಸುತ್ತಿರುವನೆ. ಇದರಿಂದ ಅವನಿಗೂ ಅವನ ರಾಜ್ಯದ ಪ್ರಜೆಗಳಿಗೂ ಎಷ್ಟು ನಷ್ಟ ಉಂಟಾಗಬಹುದು. ಇರಲಿ ಸೈನ್ಯಾಧಿಪತಿ ಮಹಾಪ್ರಭು, ನೀನು ಸೈನ್ಯದ ವಿಚಾರದಲ್ಲಿ ಜಾಗರೂಕತನಾಗಿರು. ನೀನಿನ್ನು ಹೊರಡು. ಮಹಾಪ್ರಭು, ಆ ಭದ್ರಾದೇಶಾಧಿಪತಿ ಏನಾದ್ರೂ ನಮ್ಮ ಕಳಿಂಗ ರಾಜ್ಯ ಮೇಲೆ ಯುದ್ಧಕ್ಕೆ ಬಂದರೆ ಅವನು ತುಂಡ ಕತ್ತರಿಸುವನು. ಹಾಗೆ ಮಾಡಬೇಕು. ನೀವು ನಿಶ್ಚಿಂತ ಇದ್ದೀರಿ ಬಹಳ ಮಹಾಪ್ರಭು. ಸಂತೋಷ. ನಾನು ಈಗಲೇ ಹೊರಡುವೆನು. ಬೇಗ ಹೊರಡು. ಮಹಾಮಂತ್ರಿ, ನಮ್ಮ ಅರಮನೆಯ ಪುರೋಹಿತರಾದ ಬ್ರಾಹ್ಮಣೋತ್ತಮರನ್ನು ಬರಮಾಡಿ ಅವರಿಂದ ಕೆಲವು ಸಂಗತಿಗಳನ್ನು ತಿಳಿದುಕೊಳ್ಳಬೇಕಾಗಿದೆ. ಮಹಾರಾಜರಿಗೆ ಜಯವಾಗಲಿ. ಪೂಜ್ಯರಿಗೆ ವಂದಿಸುವೆನು. ಮಹಾರಾಜ, ಪೂಜ್ಯರೇ, ತಮ್ಮನ್ನು ಕರೆಸಿದ ಕಾರಣವೇನು? ಪೂಜ್ಯರೇ, ಈಗ ತಮ್ಮನ್ನು ಕರೆಸಲು ಕಾರಣವೇನೆಂದರೆ ನಮ್ಮ ಪರಮಶತ್ರುವಾದ ಮದ್ರ ದೇಶಾಧಿಪತಿಯು ಈಗ 18 ಬಾರಿ ನಮ್ಮ ರಾಜ್ಯದ ಮೇಲೆ ದಂಡೆತ್ತಿ ಬಂದು ಸೋತಿ ಓಡಿ ಹೋಗಿ ಈಗ ಪುನಃ ನಮ್ಮ ರಾಜ್ಯದ ಮೇಲೆ ಯುದ್ಧ ಸನ್ನದ್ಧತೆಗೆ ಸೈನ್ಯವನ್ನು ಶೇಖರಿಸುತ್ತಿರುವಂತ ಇಷ್ಟು ನಷ್ಟ ಕಷ್ಟಗಳು ಹೊಂದಿದರೂ ಸಹ ಮತ್ತೆ ಮತ್ತೆ ಈ ರೀತಿ ಅಚ್ಚರಿಸಲು ಕಾರಣವೇನೆಂಬುದನ್ನು ತಮ್ಮ ಅನುಭವದ ಮೇರೆಗೆ ಸವಿಸ್ತಾರವಾಗಿ ತಿಳಿಸಿ ಪೂಜ್ಯರೇ. ಮೇಷ, ಋಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ಋಷಕ, ಮೀನ. ಮಹಾರಾಜ, ಪೂಜ್ಯರೇ, ಇದೆಲ್ಲವೂ ಆತನಿಗೆ ಗ್ರಹಗತಿ ಚೆನ್ನಾಗಿಲ್ಲ. ಇದೆಲ್ಲ ನವಗ್ರಹ ಪ್ರಭಾವ ಮಹಾರಾಜ. ಏನು ಗ್ರಹಗಳ ಫಲವೇ? ಅಂದರೆ ಮಾನವನ ಮೂರ್ಖತನದ ನಡತೆಗೂ ನವಗ್ರಹಗಳ ದೃಷ್ಟಿಗೂ ಏನು ಸಂಬಂಧವಿರಬಹುದು? ಇರಲಿ, ಯಾವ ಗ್ರಹವು ಯಾವ ಫಲಗಳನ್ನು ನೀಡುವುದೋ ತಮ್ಮ ಅನುಭವದ ಮೇರೆಗೆ ನಮಗೆ ಸವಿಸ್ತಾರವಾಗಿ ತಿಳಿಸಿ ಪೂಜ್ಯರೇ. ಮಹಾರಾಜ, ಪೂಜ್ಯರೇ, ನವಗ್ರಹ ವಿಚಾರವು ತಿಳಿಯಬೇಕಾದರೆ ಆಯಾ ಗ್ರಹಗಳಿಗೆ ತಕ್ಕಂತೆ ಪೂಜನೆ ಸಲ್ಲಿಸಬೇಕು ಮಹಾರಾಜ. ಆಗಬಹುದು ಮಹಾಮಂತ್ರಿ. ಈಗ ಪೂಜ್ಯರು ಹೇಳಿದ ಹಾಗೆ ಪೂಜಾದಿಗಳಿಗೆ ಸಕಲವನ್ನು ಸಿದ್ಧಪಡಿಸಿ. ಮಹಾರಾಜ, ಪೂಜ್ಯರೇ, ನಾನು 1ನೇ ಗ್ರಹವಾದ ಸೂರ್ಯನ ಮಹಿಮೆಯನ್ನು ಹೇಳುವೆನು, ಕೇಳಿ ಮಹಾರಾಜ. ಅಗತ್ಯವಾಗಿ ತಿಳಿಸಿ ಪೂಜ್ಯರೇ. ಮಹಾರಾಜ, ಪೂಜ್ಯರೇ, ಮಹಾರಾಜ, ಪೂಜ್ಯರೇ, ಪೂಜ್ಯರೇ, ತಿಳಿಸಿ ಪೂಜ್ಯರೇ. ಮಹಾರಾಜ, ಪೂಜ್ಯರೇ, ಸೂರ್ಯನು ನವಗ್ರಹಗಳಿಗೆ ರಾಜನಾಗಿ ಸಕಲ ಲೋಕಗಳಿಗೆಲ್ಲ ಬೆಳಕನ್ನುಂಟು ಮಾಡುವ ಪ್ರತ್ಯಕ್ಷವಾಗಿ ಕಾಣುವ ಸೂರ್ಯನೇ ಶ್ರೇಷ್ಠನು ಮಹಾರಾಜ. ನಿಜ ಪೂಜ್ಯರೇ, ತಾವು ಹೇಳಿದ ಹಾಗೆ ಸಕಲ ಲೋಕಗಳಿಗೆ ಬೆಳಕನ್ನು ಕೊಡುತ್ತಾ ಪ್ರತ್ಯಕ್ಷ ದೇವನಾಗಿ ಕಾಣುವ ಸೂರ್ಯ ದೇವನೇ ಶ್ರೇಷ್ಠನು. ಆತನಿಗೆ ನಾನು ಬಹಳ ಭಕ್ತಿಯಿಂದ ಪೂಜಿಸುವೆನು. ತೆಗೆದುಕೊಳ್ಳಿ ಪೂಜಾ ಸಾಮಗ್ರಿಗಳನ್ನು. ಮಹಾರಾಜ, ಪೂಜ್ಯರೇ, 2ನೇ ಗ್ರಹವರಿಯನಾದ ಚಂದ್ರನ ಮಹಿಮೆಯನ್ನು ತಿಳಿಸಲು ಕೇಳಿ ಮಹಾರಾಜ. ಅಗತ್ಯವಾಗಿ ತಿಳಿಸಿ ಪೂಜ್ಯರೇ.
ಪೂಜ್ಯರೇ, ಕ್ಷೀರಸಾಗರದಲ್ಲಿ ಜನಿಸಿರುವ ಚಂದ್ರನು ಶಾಂತ ಗುಣವಂತನಾಗಿ ಕಿರಣಧರನಾಗಿ ಸೂರ್ಯನಂತೆ ಪ್ರತ್ಯಕ್ಷವಾಗಿ ಕಾಣುವ ಚಂದ್ರನೇ ಶ್ರೇಷ್ಠನು ಮಹಾರಾಜ. ಆತನನ್ನು ಯಾರು ಬಹಳ ಭಕ್ತಿಯಿಂದ ಪೂಜಿಸುವರೋ ಅವರಿಗೆ ಸಕಲ ಭೋಗ ಭಾಗ್ಯಾದಿಗಳನ್ನು ಕೊಟ್ಟು ಕಾಪಾಡುವನು ಮಹಾರಾಜ. ನಿಜ ಪೂಜ್ಯರೇ, ತಾವು ಹೇಳಿದ ಹಾಗೆ ಸೂರ್ಯನಂತೆ ಪ್ರತ್ಯಕ್ಷವಾಗಿ ಕಾಣುವ ಚಂದ್ರನು ಶ್ರೇಷ್ಠನೇ. ಆತನಿಗೆ ನಾನು ಬಹಳ ಭಕ್ತಿಯಿಂದ ಪೂಜಿಸುವೆನು. ತೆಗೆದುಕೊಳ್ಳಿ ಪೂಜಾ ಸಾಮಗ್ರಿಗಳನ್ನು. ಮಂಗಳವಾಗಲಿ. ಮಹಾರಾಜ ಪೂಜ್ಯರೇ, ತಿಳಿಸುವೆನು. ಮನ ತುಂಬಿ ಕೇಳುವೆನು, ತಿಳಿಸುವಂತರಾಗಿರಿ. ಪೂಜ್ಯರೇ, ತಿಳಿಸಿ ಪೂಜ್ಯರೇ. ಪೂಜ್ಯರೇ, ಮಹಾರಾಜ, ಪೂಜ್ಯರೇ, ಕುದುರೆ ಎಂಬ ಮಂಗಳ ದೇವರು ಶಿವನ ಹಣಗ ದೇವರಿನಿಂದ ಭೂಮಿಯಲ್ಲಿ ಜನಿಸಿ ನವಗ್ರಹಗಳಲ್ಲಿ ಸೇರಿ ಜವಾಬ್ದಾರಿ ಇಲ್ಲ ದೇವನು ಶ್ರೇಷ್ಠನು ಮಹಾರಾಜ. ನಿಜ ಪೂಜ್ಯರೇ, ತಾವು ಹೇಳಿದ ಹಾಗೆ ನವಗ್ರಹಗಳಲ್ಲಿ ಮಂಗಳ ದೇವನು ಶ್ರೇಷ್ಠನೇ. ಆತನಿಗೆ ನಾನು ಬಹಳ ಭಕ್ತಿಯಿಂದ ಪೂಜಿಸುವೆ. ತೆಗೆದುಕೊಳ್ಳಿ ಪೂಜಾ ಸಾಮಗ್ರಿಗಳನ್ನು. ಶುಭವಾಗಲಿ ಮಹಾರಾಜ. ಪೂಜ್ಯರೇ, ತಿಳಿಸಿ ಪೂಜ್ಯರೇ. ಪೂಜ್ಯರೇ, ಮಹಾರಾಜ, ಪೂಜ್ಯರೇ, ಚಂದ್ರ ತಾರೆಯರ ಪುತ್ರನಾದ ಬುಧನು ಚಂದ್ರನಂತೆ ಶಾಂತ ಗುಣವಂತನಾಗಿ ಬುದ್ಧಿವಂತನಾಗಿ ಸತ್ಯ ಧರ್ಮದ ಸೂಕ್ಷ್ಮವನ್ನು ತಿಳಿದಿರ್ತಕ್ಕಂಥ ಆ ಬುಧ ಗ್ರಹನೇ ಶ್ರೇಷ್ಠನ ಮಹಾರಾಜ. ಆ ಬುಧ ದೇವನಿಗೆ ನಾನು ಬಹಳ ಭಕ್ತಿ ವಿನಯದಿಂದ ಪೂಜಿಸುವೆನು. ತೆಗೆದುಕೊಳ್ಳಿ ಪೂಜಾ ಸಾಮಗ್ರಿಗಳನ್ನು. ಮಹಾರಾಜ, ಪೂಜ್ಯರೇ, 5ನೇ ಗ್ರಹವರಿಯನಾದ ಬೃಹಸ್ಪತಿಯ ಮಹಿಮೆಯನ್ನು ಕೀರ್ತನನ್ನು ಕೇಳಿ ಮಹಾರಾಜ. ಅಗತ್ಯವಾಗಿ ತಿಳಿಸಿ ಪೂಜ್ಯರೇ. ಗುರುವು ಬೃಹಸ್ಪತಿಯು
ಕೊಡುವನಯ್ಯ ಭಾವಿತ ಫಲ ಕೊಡುವನಯ್ಯ ದೇವ ಗುರುವು ಬೃಹಸ್ಪತಿಯು ಅವನ ಮಹಿಮೆಯ ಕೇಳು ಬೇಡ್ವೆ ಜಗದೊಳೇರ್ಪ ಜನಗಳೆಲ್ಲ ಹೀಗೆ ಆರುಷದಿಂದ ಹೇಳೋ ಬ್ರಹ್ಮ ಮಾನಸ ಪ್ರಿಯನು ಕೇಳೈ ಬ್ರಹ್ಮ ಜ್ಞಾನ ಪರಿಪೂರ್ಣನು ಬ್ರಹ್ಮ ಮಾನಸ ಪ್ರಿಯನು ಕೇಳೈ ಬ್ರಹ್ಮ ಜ್ಞಾನ ಪರಿಪೂರ್ಣನು ನಮ್ರತೆಯಿಂದ ಬೋಧಿಸಲು ಮಹಾರಾಜ ಪೂಜ್ಯರೇ ನಮ್ರತೆಯಿಂದ ಬೋಧಿಸಲು ಭಾವಿತ ಫಲ ಕೊಡುವನಯ್ಯ ಭಾವಿತ ಫಲ ಕೊಡುವನಯ್ಯ ದೇವ ಗುರುವು ಬೃಹಸ್ಪತಿಯು ಅವನ ಮಹಿಮೆಯ ಕೇಳು ಬೇಡ್ವೆ ಮಹಾರಾಜ ಪೂಜ್ಯರೇ 5ನೇ ಗ್ರಹವರಿಯನಾದ ಬೃಹಸ್ಪತಿಯು ದೇವತೆಗಳ ರಾಜಗುರುವಾಗಿ ಸಕಲ ಶಾಸ್ತ್ರವನ್ನು ಬಲ್ಲಂತಹ ಮೇಧಾವಿಯು ಸಕಲರನ್ನು ಪ್ರೀತಿಯಿಂದ ಕಾಪಾಡುವ ಗುರುವೇ ಶ್ರೇಷ್ಠನು ಮಹಾರಾಜ ಆತನನ್ನು ಯಾರು ಬಹಳ ಭಕ್ತಿಯಿಂದ ಪೂಜಿಸುವರೋ ಅವರಿಗೆ ಸಕಲ ಭೋಗ ಭಾಗ್ಯಾದಿಗಳನ್ನು ಕೊಟ್ಟು ಕಾಪಾಡುವನು ಮಹಾರಾಜ ಹಾಗೆ ಆಗಲಿ ತಾವು ಹೇಳಿದ ಹಾಗೆ ಆ ಗುರುದೇವನು ನವಗ್ರಹಗಳಲ್ಲಿ ಶ್ರೇಷ್ಠನೇ ಆತನಿಗೆ ನಾನು ಭಕ್ತಿಯಿಂದ ಪೂಜಿಸಲು ತೆಗೆದುಕೊಳ್ಳಿ ನಿಮಗೆ ಮಂಗಳವಾಗಲಿ ಮಹಾರಾಜ ಪೂಜ್ಯರೇ 6ನೇ ಗ್ರಹವಾದ ಶುಕ್ರನ ಮಹಿಮೆಯನ್ನು ತಿಳಿಸುವನು. ಶುಕ್ರನ ಮಹಿಮೆಯನ್ನು ತಿಳಿಸುವಿರೆ ಅಗತ್ಯವಾಗಿ ತಿಳಿಸಿ. ಗುರುಪುತ್ರ ಶುಕ್ರನು ಜಗದೊಳಗೆ ಶ್ರೇಷ್ಠನು ಮಹಾರಾಜ. ಪೂಜ್ಯರೇ ಗುರುಪುತ್ರ ಶುಕ್ರನು ಜಗದೊಳಗೆ ಶ್ರೇಷ್ಠನು ಬಿಗಿಲಾದ ಫಲ ಕೊಡುವ ಮಹನೀಯ ನೀತನು ಗುರುಪುತ್ರ ಶುಕ್ರನು. ಅಸುರರಿಗೆ ಗುರುವೆನಿಸಿ ಕುಶಲ ಮತಿತಾನೆನಿಸಿ ಮಹಾರಾಜ. ಪೂಜ್ಯರೇ ಅಸುರರಿಗೆ ಗುರುವೆನಿಸಿ ಕುಶಲ ಮತಿತಾನೆನಿಸಿ ಸಂಜೀವಿ ದರನೆನಿಸಿ ವಾಸುದನಗೆ ಹಿತನ ಗುರುಪುತ್ರ ಶುಕ್ರನ. ಮಹಾರಾಜ, ಪೂಜ್ಯರೇ ಶುಕ್ರನು ಬಹಳ ಮೇಧಾವಿಯು, ತಂತ್ರ ವಿಶಾರದನು, ಸಂಜೀವನಿ ಮಂತ್ರ ಬಲ್ಲವನು ಹಾಗೂ ರಾಕ್ಷಸರಿಗೆ ಗುರುವಾಗಿವನು. ಈ ಗುರು ಶುಕ್ರನನ್ನು ಯಾರು ಭಕ್ತಿ ವಿನಯದಿಂದ ಪೂಜಿಸುವರೋ ಸಕಲ ಯೋಗ ಭಾಗ್ಯಗಳನ್ನು ಕೊಟ್ಟು ಕಾಪಾಡುವನು ಮಹಾರಾಜ. ತಮ್ಮನ್ನು ನೋಡಿದರೆ ಆ ಶುಕ್ರದೇವನು ತಮಗೆ ಒಲಿದಿರುವಂತೆ ಕಾಣುವುದು. ಇರಲಿ, ಆ ಶುಕ್ರದೇವನಿಗೂ ಸಹ ನಾನು ಭಕ್ತಿಯಿಂದ ಪೂಜಿಸುವೆನು. ತೆಗೆದುಕೊಳ್ಳಿ ಪೂಜಾ ಸಾಮಾನು. ಮಹಾರಾಜ, ಪೂಜ್ಯರೇ 7-8ನೇ ಗ್ರಹಕ್ಕಿಂತ ಮುಂಚಿತವಾಗಿ ಅರ್ಧ ಶರೀರಧರರಾದ ರಾಹು ಕೇತುಗಳ ವಿಚಾರವನ್ನು ತಿಳಿಸುವೆನು. ಏನು ಹೇಳುತ್ತಿರುವಿರಿ ಪೂಜ್ಯರೇ? ಅರ್ಧ ಶರೀರವೇ ಬಹಳ ವಿಚಿತ್ರವಾಗಿರುವುದಲ್ಲ? ಹೌದು ತಿಳಿಸಿ ಮಹಾರಾಜ. ಪೂಜ್ಯರೇ, ನೋಡೋಣ ಹೇಗಿರುವುದು ಅದು. ಪೂಜ್ಯರೇ ಗ್ರಹಗಳು
ಮಹಾರಾಜ, ಸಿಂಹಗಿ ಎಂಬ ಘೋರ ರಕ್ಕಸಿಯ ಪುತ್ರನಾದ ರಾಹುವು ದೇವತೆಗಳಿಗೂ ರಾಕ್ಷಸರಿಗೂ ರಾಯಭಾರಿಯಾಗಿದ್ದರು. ಒಂದು ದಿನ ದೇವತೆಗಳು ರಾಕ್ಷಸರು ಒಟ್ಟುಗೂಡಿ ಅಮೃತಕ್ಕೋಸ್ಕರ ಕ್ಷೀರ ಸಾಗರದಲ್ಲೇ ಸೇರಿ ಮಂದರ ಪರ್ವತವನ್ನು ಕಡೆಗಾಲಾಗಿ ನಿಲ್ಲಿಸಿ ಆದಿಶೇಷರನ್ನು ಹಗ್ಗದಂತೆ ಪರ್ವತಕ್ಕೆ ಸುತ್ತಿ ಕ್ಷೀರ ಸಮುದ್ರವನ್ನೇ ಕಡೆಯಲು ಆಗ ವಿಷವು ಅಮೃತವು ಏಕಕಾಲದಲ್ಲಿ ಹುಟ್ಟಿತು. ನೋಡಿ ಶ್ರೀಮನ್ನಾರಾಯಣನು ಸ್ತ್ರೀ ರೂಪವನ್ನು ಧರಿಸಿ ವಿಷವನ್ನು ರಾಕ್ಷಸರಿಗೂ ಅಮೃತವನ್ನು ದೇವತೆಗಳಿಗೂ ಹಂಚುತ್ತಿರಲು ಆ ಚತುರನಾದ ರಾಹುವು ದೇವತೆಗಳ ಪಂಕ್ತಿಯಲ್ಲಿ ಕುಳಿತು ಅಮೃತವನ್ನು ಕುಡಿದು ಬಿಟ್ಟನು. ಇದನ್ನು ನೋಡಿದ ಸೂರ್ಯಚಂದ್ರರು ವಿಷ್ಣುವಿಗೆ ತಿಳಿಸಲು ವಿಷ್ಣುವು ತನ್ನ ಚಕ್ರದಿಂದ ರಾಹುವಿನ ಶಿರಚ್ಛೇದನ ಮಾಡಿದನು. ಆ ಅಮೃತ ಪ್ರಭಾವದಿಂದ ರಾಹುವಿನ ಪ್ರಾಣ ಹೋಗದೆ ತಲೆಯು ರಾಹುವಾಗಿ ಶರೀರವು ಕೇತುವಾದಿತು. ಈ ಸೇಡಿನಿಂದ ರಾಹು ಚಂದ್ರನನ್ನು, ಕೇತು ಸೂರ್ಯನನ್ನು ಹಿಡಿದು ಈಗಲೂ ಕಾಂತಿಯನ್ನು ಕೆಡಿಸುತ್ತಿರುವರು. ಆದ್ದರಿಂದ ಆ ರಾಹು ಕೇತು ಗ್ರಹಗಳಿಗೆ ಯಾರು ಭಯಭಕ್ತಿಯಿಂದ ಪೂಜಿಸುವರೋ ಅವರಿಗೆ ಸಕಲ ಭೋಗ ಭಾಗ್ಯವನ್ನು ಕೊಟ್ಟು ಕಾಪಾಡುವನು ಮಹಾರಾಜ. ನಿಜ ಪೂಜ್ಯರೇ, ತಾವು ಹೇಳಿದ ಹಾಗೆ ಅರ್ಧರ್ಧ ಶರೀರಗಳಾದ ರಾಹು ಕೇತು ನವಗ್ರಹಗಳಲ್ಲಿ ಶ್ರೇಷ್ಠ. ಅವರಿಗೆ ನಾನು ಬಹಳ ಭಕ್ತಿಯಿಂದ ಪೂಜಿಸುವೆನು. ತೆಗೆದುಕೊಳ್ಳಿ ಪೂಜಾ ಸಾಮಗ್ರಿಗಳನ್ನು. ಮಹಾರಾಜ, ನಿಮಗೆ ಮಂಗಳವಾಗಲಿ. ಬಂದ್ರ ಮಹಾರಾಜ, ಪೂಜ್ಯರೇ, ನವಗ್ರಹಗಳಲ್ಲಿ ಅಧಿಕ ಮಹಿಮೆಯುಳ್ಳಂತಹ ಅಧಿಕ ಶಕ್ತಿಯುಳ್ಳಂತಹ ಆ ಶನಿಗ್ರಹದ ವಿಚಾರವನ್ನು ತಿಳಿಸುವನು ಮಹಾರಾಜ. ಅಗತ್ಯವಾಗಿ ತಿಳಿಸಿ ಪೂಜ್ಯರೇ. ಆಗಬಹುದು ಮಹಾರಾಜ. ಆ ಶನಿಯ ಮಹಿಮೆಯನ್ನು ಕೇಳಲು ನನ್ನ ಮನಸ್ಸು ಪರಿತಪಿಸುತ್ತಿರುವುದು. ಹೇಳುವೆನು, ಕೇಳಿರಿ ಮಹಾರಾಜ. ತಿಳಿಸಿ ಪೂಜ್ಯರೇ. ಕೇಳಿರಿ ಮಹಾರಾಜ, ನೀವು ಶನಿಯ ಮಹಿಮೆಯ ಪೇಳುವೆ ನಾನು. ಕೇಳಿರಿ ಮಹಾರಾಜ, ನೀವು ಮಹಾರಾಜ. ಪೂಜ್ಯರೇ, ಕಾಲನಗ್ರಜನಾದ ಶನಿವರನ ಮಹಿಮೆಯು ಮಹಾರಾಜ. ಪೂಜ್ಯರೇ, ಕಾಲನಗ್ರಜನಾದ ಶನಿವರ ಮಹಿಮೆಯು ಪರಿಹಾರಾದಿಗಳಿಗೂ ಸಾಧ್ಯವಿಲ್ಲ ಬೈ. ಕೇಳಿರಿ ಮಹಾರಾಜ, ನೀವು ಶನಿಯ ಮಹಿಮೆಯ ಪೇಳುವೆ ನಾನು. ಕೇಳಿರಿ ಮಹಾರಾಜ, ನೀವು ಮಹಾರಾಜ. ಪೂಜ್ಯರೇ, ರುದ್ರರೂಪನು ಆತ, ಭದ್ರಕಾಯನು ಆತ ಮಹಾರಾಜ. ಪೂಜ್ಯರೇ, ರುದ್ರರೂಪನು ಆತ, ಭದ್ರಕಾಯನು ಆತ, ಸೂರರನ್ನು ನಡುಗಿಸೋ ಬೀರ. ಕೇಳಿರಿ ಮಹಾರಾಜ, ನೀವು ಶನಿಯ ಮಹಿಮೆಯ ಪೇಳುವೆ ನಾನು. ಕೇಳಿರಿ ಮಹಾರಾಜ, ನೀವು ಮಹಾರಾಜ. ಪೂಜ್ಯರೇ, ಸೂರ್ಯನಂದನನಾದ ಆ ಶನಿದೇವನು ಛಾಯಾದೇವಿಯ ಗರ್ಭದಲ್ಲಿ ಕಪ್ಪು ನೀಲಿ ಬಣ್ಣದಿಂದ ಜನಿಸಿದನು. ಸೂರ್ಯದೇವನು ತನ್ನ ಕುಮಾರನು ಜನಿಸಿದನೆಂದು ಅತಿ ಪ್ರೀತಿಯಿಂದ ಬಂದು ಮಗನನ್ನು ನೋಡಲು ಕ್ಷಣ ಮಾತ್ರದಲ್ಲಿ ಬೇಸರವಾಯಿತು. ಆ ಸೂರ್ಯದೇವನು ತನ್ನ ಮಗನು ಈ ರೀತಿ ಇರುವುದನ್ನು ನೋಡಿ ಮಗನನ್ನು ಮುದ್ದಾಡಲಿಲ್ಲ. ಇದನ್ನು ಈಶ್ವರ ಸಂಜಾತನಾಗಿ ಜನಿಸಿರುವಂತಹ ಆ ಶನಿಯು ತನ್ನ ಕ್ರೂರ ದೃಷ್ಟಿಯನ್ನು ತನ್ನ ತಂದೆಯ ಮೇಲೆ ಬಿಟ್ಟನು. ಆಗ ಸೂರ್ಯದೇವನ ಕಾಂತಿಯು ಮಾಯವಾಯಿತು. ರಥದ ಕುದುರೆಗಳು ಓಡಲಾರದೆ ನಿಂತವು. ಸಾರಥಿಯಾದ ಹರುಣನು ಎಳವನಾದನು. ಇದನ್ನೆಲ್ಲ ಹರಿತ ಆ ಸೂರ್ಯದೇವನು ತನ್ನ ಭಾವನಾದ ವಿಶ್ವಬ್ರಹ್ಮನನ್ನು ಕೇಳಲು, ಇದು ನಿನ್ನ ಮಗನಾದ ಆ ಶನಿಯ ಕ್ರೂರ ದೃಷ್ಟಿಯಿಂದ ಉಂಟಾಯಿತೆಂದು ಹೇಳಲು, ಆಗ ಸೂರ್ಯದೇವನು ಬಹಳ ಪ್ರೀತಿಯಿಂದ ಬಂದು ಆ ಶನಿಯನ್ನು ಮುದ್ದಾಡಲು ಎಂದಿನಂತೆ ರಥದ ಕುದುರೆಗಳು ಚಲಿಸಿದವು. ಸೂರ್ಯನ ಕಾಂತಿಯು ಮರಳಿದವು. ಹರುಣನಾದ ಸಾರಥಿಯು ಮೊದಲಿನಂತಾದನು. ಇಷ್ಟೆಲ್ಲ ಪರಾಕ್ರಮವುಳ್ಳಂತ ಮಹಿಮೆಯುಳ್ಳಂತ ಆ ಶನಿಯನ್ನು ಯಾರು ಭಕ್ತಿ ಶ್ರದ್ಧೆಯಿಂದ ಪೂಜಿಸುವರೋ ಅವರಿಗೆ ಸಕಲ ಸಂಪತ್ತು ಸಿರಿ ಆಯುಷನ್ನು ಕೊಟ್ಟು ಕಾಪಾಡುವನು ಮಹಾರಾಜ. ಆದ್ದರಿಂದ ಇಡೀ ಆ ನವಗ್ರಹಗಳಲ್ಲಿಯೇ ಅಧಿಕ ಮಹಿಮೆಯುಳ್ಳಂತ ಆ ಶನಿದೇವರೇ ಬಹಳ ಶ್ರೇಷ್ಠನು ಮಹಾರಾಜ.
ಭಲೆ ಪೂಜ್ಯರೇ ಭಲೆ, ಒಳ್ಳೆಯ ವಿಚಾರವನ್ನೇ ತಿಳಿಸಿದಿರಿ. ಮಹಾರಾಜ, ಸೂರ್ಯಕುಲ ವಂಶಸ್ಥನಾಗಿ ಶ್ರೀಹರಿಯ ಪರಮ ಭಕ್ತನಾಗಿ ಕಳಿಂಗ ರಾಜ್ಯದ ಅರಸನಾಗಿ ಗೋವಿಂದವರ್ಮನ ಕುಮಾರನಾಗಿ ನನ್ನ ಆಸ್ಥಾನದಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ ಎಂದು ಪಿತೃಪಾಲಕನಾಗಿ ತಾವು ಪಿತೃದ್ರೋಹದ ಬಗ್ಗೆ ಮಾತನಾಡುತ್ತಿರುವಿರಾ? ಎಂತ ಕುವರನ ಪಡೆದ ದಿನಪನು ಕಂತು ವೈರಿಯದ ಎದಲೆ. ಎಂತ ಕುವರನ ಪಡೆದ ದಿನಪನು ಕಂತು ವೈರಿಯದ ಎದಲೆ. ಪಿತನ ತೋರಿಸಿದಂತ ನೀಚನು, ಪಿತನ ನೀಚನು ಸುತನೆ ಅವನು ನೋಡಲು. ಎಂತ ಕುವರನ ಪಡೆದ ದಿನ ಕಂತು ವೈರಿಯದ ಎದಲೆ, ವೈರಿಯದ ಎದಲೆ, ಎದಲೆ. ಮಹಾಮಂತ್ರಿ, ಪೂಜೆಯನ್ನು ಕೊಡಬೇಡಿ. ಈಗ ಈ ವಿಪ್ರರು ಹೇಳಿದ ಹಾಗೆ ಶನಿಯು ಹುಟ್ಟಿದ ಪಿತಗೆ ಕಷ್ಟವ ಕೊಟ್ಟ ನೀಚಾನು. ಹುಟ್ಟಿದ ಕ್ಷಣ ಪಿತಗೆ ಕೊಟ್ಟ ನೀಚಾನು. ಶ್ರೇಷ್ಠನೆಂದು ಪೂಜಿಸುವರೆ, ಶ್ರೇಷ್ಠನೆಂದು ಪೂಜೆ ಇವರೆ ಕೊಡದೆ ನಿಲ್ಲಿಸಿ ಪೂಜೆ ಅವಗೆ. ಎಂತ ಕುವರನ ಪಡೆದ ದಿನಪ ಕಂತು ವೈರಿಯದ ಎದಲಿ, ಕಂತು ವೈರಿಯದ ಎದಲಿ, ಕಂತು ವೈರಿಯದ ಎದಲಿ. ಜಗತ್ತಿಗೆ ಜ್ಯೋತಿ ಸ್ವರೂಪನಾಗಿ ತನ್ನ ತಂದೆನಿಸಿರುವ ಆ ಸೂರ್ಯ ದೇವನಿಗೆ ಕ್ರೂರ ದೃಷ್ಟಿಯಿಂದ ಕಾಂತಿಯನ್ನು ಕೆಡಿಸಿರುವ ಶನಿಯು ಎಲ್ಲಾ ದೇವತೆಗಳಂತೆ ಪೂಜಾರ್ಹನಲ್ಲ. ಅವನು ದಕ್ಷನು, ನೀಚನು. ಜರಿಯಬೇಡಿರಿ ಮಹಾರಾಜ. ಆತನ ಮಾಯಾಜ್ವಾಲೆಗೆ ಸಿಲುಕಿದರೆ ಯಾರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಮಹಾರಾಜ. ದಯಮಾಡಿ ಖಂಡಿತವಾಗಿ ಆ ಸ್ವಾಮಿಯನ್ನು ಜರಿಯಬೇಡಿರಿ, ಇದು ಮಹಾ ಅಪರಾಧ. ಪಡಬಿಡಿಯಿರಿ ಬಡಿವಾರವಾ, ಪಡಬಿಡಿಯಿರಿ ಬಡಿವಾರವ, ಕಡೆಯೇ ಪಗಡಿರಿ ಶನಿಚಾರವ. ಪಡಬಿಡಿಯಿರಿ ಬಡಿವಾರವ. ಪೂಜ್ಯರೇ, ಬಿಡದರ ಪಗಡನ್ನು ನಲಗಿಸಿ ಮುದದಿ ಕಡಿದು ಕೆಡಹುವೆ ಪಡವಿ ಹೆಣ್ಮನು. ಬಿಡದರ ಪಗಡನ್ನು ನಲಗಿಸಿ ಮುದದಿ ಕಡಿದು ಕೆಡಹುವೆ ಪಡವಿ ಹೆಣ್ಮನು. ದೇಯರಂ ಸುಧಾರಿಪೆ ಮದಾಹರಂ ವಿಧಾರಿಪೆ, ವಿಜೇಯರಂ ಸುಧಾರಿಪೆ ಮದಾಹರಂ ವಿಧಾರಿಪೆ. ಬಡಬಿಡಿಯಿರಿ ಬಡಿವಾರವ, ಬಡಿವಾರವ, ಬಡಿವಾರವ. ವಿಪ್ರವೇ, ಮಹಾರಾಜ, ಮಾಯಕ್ಕೂ ಪ್ರತಾಪಕ್ಕೂ ಶೌರ್ಯಕ್ಕೂ ಸಿರಿವಂತಿಕೆಗೂ ಬೆದರುವುದು ನಿಮ್ಮಂತಹ ಬ್ರಾಹ್ಮಣರ ಹೊರತು ನಮ್ಮಂತ ಕ್ಷತ್ರಿಯರಲ್ಲ. ಅವನು ಮಾಯಾವಿಯಾಗಿರಲಿ, ಪ್ರತಾಪಿಯಾಗಿರಲಿ, ಏನೇ ಆಗಿರಲಿ, ಅವನನ್ನು ನಾನು ಪೂಜಿಸುವುದಿಲ್ಲ. ತಾವು ತಮ್ಮ ನಿವಾಸಕ್ಕೆ ಹೊರಡಬಹುದು. ಅಪ್ಪಣೆ ಮಹಾರಾಜ.